ನಮಸ್ಕಾರ. ಅನುರಾಧ್ಯ ಕಿಚನ್ಗೆ ಸ್ವಾಗತ. ದಿನ ರಾತ್ರಿ ಮಲಗುವಾಗ ಇಲ್ಲಾಂದರೆ ಬೆಳಿಗ್ಗೆ ಏಳುವಾಗ ಕಾಡೋ ಪ್ರಶ್ನೆ ಒಂದೇ, ನಾಳೆ ಏನಪ್ಪ ತಿಂಡಿ ಮಾಡೋದು ಅಂತ. ಹಾಗೆ ನಿಮಗೂ ಅದೇ ಥರ ಪ್ರಶ್ನೆ ಕಾಡ್ತಾ ಇದ್ದರೆ ಥಟ್ಟಂತ ಈ ವಿಡಿಯೋನ ಸೇವ್ ಮಾಡಿಕೊಂಡು ಇವತ್ತು ನೀವು ಇದೇ ಬ್ರೇಕ್ಫಾಸ್ಟನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇನ್ ಕೇಸ್ ಇವತ್ತಿನ ಬ್ರೇಕ್ಫಾಸ್ಟ್ ಏನಾದರೂ ನೀವು ಪ್ರಿಪೇರ್ ಮಾಡಿ ಆಗಿದ್ದರೆ ಅಥವಾ ಪ್ಲ್ಯಾನ್ ಆಗಿದ್ದಿದ್ರೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಇವತ್ತು ರಾತ್ರಿ ಬಿಂದಾಸಾಗಿ ಮಲ್ಕೊಂಡು ನಾಳೆ ಬೆಳಿಗ್ಗೆ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ, ಈಸಿಯಾಗಿ ಮಾಡ್ಕೊಳ್ಬೋದು. ಹೆಲ್ದಿನೂ ಅದು ರೆಸಿಪಿ. ಇದು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನೋಡಿ, ಮೊದಲಿಗೆ ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ಸಣ್ಣ ರವೆನ ಒಂದು 3 ಗ್ಲಾಸ್ ಆಗುವಷ್ಟು ರವೆ ತೊಗೊಂಡಿದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂದರೆ ದೊಡ್ಡ ರವೆನೇ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ತೊಗೊಳ್ಳಿ. ಅದಕ್ಕೆ 1 ಕಪ್ ಆಗುವಷ್ಟು, 3 ಗ್ಲಾಸಿಗೆ ನಾನು 1 ಗ್ಲಾಸ್ ಆಗುವಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇಷ್ಟು ಕರೆಕ್ಟ್ ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು, ನೀರು ಇದೆಲ್ಲ ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕೇನೋ ಗಂಟಿಲ್ಲದೆ, ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಇಷ್ಟು ನೀರು ಹಾಕೋಣ. ಇನ್ ಕೇಸ್ ಏನಾದರೂ ಕಡಿಮೆ ಆದರೆ ಮತ್ತೆ ಹಾಕ್ಕೊಳ್ಳೋಣ. ಯಾಕಂತೇಳಿದ್ರೆ ತುಂಬ ನೀರಾದರೆ ಚೆನ್ನಾಗಾಗಲ್ಲ, ನೋಡಿಕೊಂಡು ಹಾಕ್ಕೊಳ್ಬೇಕು. ನೋಡಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಈ ಥರ ನೀಟಾಗಿ ಮಿಕ್ಸ್ ಮಾಡಿದರೆ ಒಂದು 10 ಮಿನಿಟ್ಸ್ ಇದನ್ನು ಸೈಡಲ್ಲಿ ಇಟ್ಟರೆ ಆಯಿತು ಅಷ್ಟೇ. ನಾವು ಮತ್ತೇನೂ ಇಲ್ಲ. ಇದನ್ನು 10 ನಿಮಿಷದಲ್ಲಿ ನೀವು 10 ರಿಂದ 15 ನಿಮಿಷದೊಳಗೆ ಈಸಿಯಾಗಿ ಹೆಲ್ದಿಯಾದಂಥ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೊಳ್ಬೋದು. ಇದನ್ನು ನಾನೀಗ ಸೈಡಲ್ಲಿ ಇಡ್ತೀನಿ. ಇಲ್ಲಿ ನೋಡಿ, ಈಗ ನಾನು ಇದಕ್ಕೆ ಒಂದು ಸ್ವಲ್ಪ 2 ಟೊಮೆಟೊ ತೊಗೊಂಡಿದ್ದೀನಿ, ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ತುಂಡು ಶುಂಠಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಥರ ನೀಟಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಬೇಕು ನೀವು. ಇಲ್ಲಿ ನೋಡಿ, ಈರುಳ್ಳಿನ ನೀವು ಇನ್ ಕೇಸ್ ನಿಮ್ಮಲ್ಲಿ ಚಾಪರ್ ಇದ್ದರೆ ಅದ್ರಲ್ಲಿ ಹಾಕ್ಕೊಂಡ್ರೆ ಈ ಥರ ಸಣ್ಣದಾಗಿ ಚೆನ್ನಾಗಿ ಬರುತ್ತೆ. ಟೊಮೆಟೊನೂ ಹಾಗೆ ನಾನು ಚಾಪರಲ್ಲಿ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಇದರಿಂದ ಚಾಪರ್ ಯೂಸ್ ಮಾಡೋದ್ರಿಂದ ಸಣ್ಣದಾಗೂ ಬರುತ್ತೆ ಮತ್ತು ಕಣ್ಣೀರು ಬರೋಲ್ಲ. ಇಲ್ಲಾದರೆ ಈರುಳ್ಳಿ ಹೆಚ್ಚಾಗಿ ಸುಮಾರು ಕಣ್ಣೀರು ಬರುತ್ತಲ್ವ, ಸೊ ಆ ಥರ ನೀಟಾಗಿ ಹೆಚ್ಚಿಟ್ಟಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ರವೆ ಎಷ್ಟು ಚೆನ್ನಾಗಿ ಇದಾಗಿದೆ ಅಂಥೇಳಿ, ನೆಂದಿದೆ ಅಂತ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೇಗೆ ಗಟ್ಟಿಯಾಗಿದೆ ನೋಡಿ, ನೀರನ್ನೆಲ್ಲ ಇದು ಅಬ್ಸರ್ವ್ ಮಾಡಿಕೊಂಡು ಎಷ್ಟು ಚೆನ್ನಾಗದು ಸಾಫ್ಟಾಗಿದೆ ರವೆ, ನೋಡ್ತಾ ಇದ್ದೀರಲ್ವ. ಸೊ ಇಷ್ಟಾಗಿದೆ. ಇದಕ್ಕೆ ಸ್ವಲ್ಪ ನೀರು ಬೇಕು, ಬಟ್ ಈಗನೇ ಆ್ಯಡ್ ಮಾಡೋದು ಬೇಡ. ಇದನ್ನೆಲ್ಲ ಒಂದು ಸರ್ತಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ರವೆ ನೆಂದ ಮೇಲೆ. ಈಗ ಇದಕ್ಕೆ ನಾವು ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಚಿಕ್ಕದಾಗಿ ಈರುಳ್ಳಿ, ಟೊಮೆಟೊ ಅದನ್ನೆಲ್ಲ ಇದಕ್ಕೆ ನಾವೇನು ಮಾಡೋಣ, ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೆ ನೀವು ಬೇಕಾದರೆ ನೋಡಿ, ಇಲ್ಲಿ ಶುಂಠಿನ ನಾನು ತಣ್ಣದಾಗಿ ತುರಿದು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಬೇಕಾದರೆ ನೀವು ಕ್ಯಾರೆಟ್ ಸೇರಿಸ್ಕೊಳ್ಳೋದಾದರೆ ತುರಿದು ಸೇರಿಸ್ಕೊಳ್ಬೋದು, ಇಲ್ಲ ಸಬ್ಬಸಿಗೆ ಸೊಪ್ಪಾದರೆ ಅದನ್ನು ಸಹ ಸೇರಿಸ್ಕೊಳ್ಬೋದು. ಇದರಲ್ಲಿ ನಾವು ವೆರೈಟಿ ತರಕಾರಿ ಎಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಹೆಲ್ದಿ ಆಗಿರುತ್ತೆ. ಈಸಿಯಾಗಿ ಅವ್ರು ತರಕಾರಿ ತಿಂದುಬಿಡ್ತಾರೆ, ಗೊತ್ತಾಗಲ್ಲ, ಸೆಪ್ರೇಟಾಗಿ ಮಾಡೋ ಕೆಲಸನೇ ಇರಲ್ಲ. ಸೊ ಇದನ್ನು ನೋಡಿ, ತಟ್ಟಂತ ನಮಗೆ ಹಿಂದಿನ ದಿನ ಅಕ್ಕಿ ನೆನೆಸಿಡೋದಾಗಲಿ ಅಥವಾ ಏನಾದ್ರು ಪ್ರಿಪ್ರೇಷನ್ ಮಾಡ್ಕೊಳ್ಳೋ ಏನು ಟೆನ್ಷನ್ ಇಲ್ಲ. ಇನ್ ಕೇಸ್ ಒಂದು ಸ್ವಲ್ಪ ಲೇಟಾಗಿದ್ರೂ ಒಂದು 10 ರಿಂದ 15 ನಿಮಿಷದಲ್ಲಿ ರವೆ ಮತ್ತು ಮೊಸರು 2 ಇದ್ದರೆ ಸಾಕು. ಈಸಿಯಾಗಿ ನಾವು ಇದನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು, ಅಂದರೆ ಮನೆಯಲ್ಲಿ ಅವೈಲೇಬಲ್ ಇರೋ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಳ್ಬೋದು. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಹಾಗೆ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಇದಕ್ಕೆ ಕಲರಿಗೋಸ್ಕರ 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ಖಾರಕ್ಕೆ ಇಲ್ಲಿ ನೀವು ಹಸಿಮೆಣಸು ಇಷ್ಟಪಡೋರಿದ್ದರೆ, ತಿನ್ನೋರಿದ್ದರೆ ಹಸಿಮೆಣಸನ್ನು ಚಿಕ್ಕದಾಗಿ ಹೆಚ್ಚು ಹಾಕ್ಕೊಳ್ಬೋದು. ನಾನಿಲ್ಲಿ ಮಕ್ಕಳು ಇಷ್ಟಪಡಲ್ಲ, ತಿನ್ನಲ್ಲ ಅಂತ ಹಾಕಲಿಲ್ಲ. ಖಾರ ಪುಡಿ 1 ಸ್ಪೂನ್ ಆಗೋಷ್ಟು, ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ನೀರು ಬಿಡ್ತದಲ್ವ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 1 ಮಿನಿಟು, ಆಮೇಲೆ ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕು. ಸೊ ಹೀಗೆ ಎಲ್ಲದು, ಅಂದರೆ ನೀವು ಹಾಕಿದ ಅರಿಶಿನ ಖಾರ ಪುಡಿ ಎಲ್ಲ ಉಪ್ಪೆಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗಬೇಕಲ್ಲ ಎಲ್ಲ ಕಡೆಯೂ. ಹಾಗಾಗಿ ಚೆನ್ನಾಗಿ 1 ಮಿನಿಟು ಏನು ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. 1 ಮಿನಿಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ಇಲ್ಲಿ ಸ್ವಲ್ಪ ದಪ್ಪ ಇದೆ, ಸ್ವಲ್ಪ ನೀರು ಬೇಕಾಗುತ್ತೆ ಇದಕ್ಕೆ. ಹಾಗೆ ಇದಕ್ಕೆ ನೋಡಿ ಸ್ವಲ್ಪ ಆಗೋಕ್ಕಿಂತ ಚೂರು ನೀರಾಗಿದ್ದಲ್ವ, ಸ್ವಲ್ಪ ಒಂದು 1/4 ಗ್ಲಾಸ್ ಆಗೋಷ್ಟು ನೀರನ್ನು ನಾನು 1-2 ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಜಾಸ್ತಿ ಆಗಬಾರ್ದು. ಯಾಕಂತ ಹೇಳಿದರೆ ನೀರು ಜಾಸ್ತಿ ಆದರೆ ನಾವು ಇದನ್ನು ಮಾಡ್ಕೊಳ್ಳುವಾಗ ಇಡ್ಲಿಲೆಲ್ಲ ನೀರು ಜಾಸ್ತಿ ಆದರೆ ಹೇಗೆ ಮೇಲೆ ಬಂದದ್ದು ಒಂಥರ ಕೈಗೆಲ್ಲ ಅಂಟುತ್ತೆ ನೋಡಿ, ಮುದ್ದೆ ಥರ ಪಿಚ್ಚಿ ಆಗೋದಂತ ಹೇಳ್ತಾರಲ್ಲ, ಹಾಗಾಗುತ್ತೆ ಇದು ಸಹ. ಅದಕ್ಕೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದ್ದರೆ ಸೂಪರಾಗಿ ಬರುತ್ತೆ. ಸರಿಯಾಗಿ ನೋಡ್ಕೊಳ್ಳಿ. ಇಷ್ಟೇ ನೀರಿದ್ದರೆ ಸಾಕು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ಫ್ಲೋಯಿಂಗ್ ಆಗೋ ಥರ. ಈ ಥರ ಇಷ್ಟಿದ್ದು, ಇದಕ್ಕಿಂತ ನೀರಾದರೆ ಚೆನ್ನಾಗಿ ಬರಲ್ಲ. ಸೊ ಈ ಥರ ಆದಮೇಲೆ ಇನ್ನು ಇದಕ್ಕೆ ನಾನಿಲ್ಲಿ ಒಂದು 1/4 ಸ್ಪೂನ್ ಆಗುವಷ್ಟು ಇದನ್ನು ಹಾಕ್ತಾಯಿದ್ದೀನಿ. ಅಂದರೆ ಫ್ರೂಟ್ ಸಾಲ್ಟ್ ಅಂತ ಹೇಳ್ತಾರಲ್ಲ, ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕಿ. ಅದು ಹಾಕಿದರೆ ಏನಾಗುತ್ತೆ, ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಿದರೆ ಒಳ್ಳೆಯದು. ನೀಟಾಗಿ ಇದನ್ನು ಎಲ್ಲ ಕಡೆ ಇದಾಗೋ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಇದನ್ನು ಹಾಕಿದ ಮೇಲೆ ಮತ್ತೆ ಇಡೋದೇನು ಬೇಡ. ಇದನ್ನು
ಹಾಕಿದ ತಕ್ಷಣ ಕೂಡಲೇ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ ಒಂದು 2 ದೊಡ್ಡ ಸ್ಪೂನಲ್ಲಿ 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ತೆಂಗಿನ ಎಣ್ಣೆ ಯೂಸ್ ಮಾಡ್ಕೊಳ್ಬೋದು, ಅಥವಾ ನೀವು ಯಾವ ಎಣ್ಣೆ ಯೂಸ್ ಮಾಡ್ತಿದ್ದೀರಾ ಅದನ್ನು ಹಾಕ್ಬೋದು. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಚೆನ್ನಾಗಿ ಬೇಯಬೇಕಲ್ವ, ಮತ್ತು ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕು ಅನ್ನೋ ಕಾರಣಕ್ಕೆ. ಎಣ್ಣೆ ಕಾದ್ಮೇಲೆ 1 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಬೇಕು. ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಚಟ್ಪಟ ಅಂಥೇಳಿ ಚೆನ್ನಾಗಿ ಸಿಡಿಬೇಕು, ಹಾಗೆ ಇದು ಮಾಡಬಾರ್ದು. ಚೆನ್ನಾಗಿ ಸಿಡಿದ್ಮೇಲೆ 1 ಸ್ಪೂನ್ ಆಗುವಷ್ಟು ನಾನು ಬಿಳಿ ಎಳ್ಳು ಹಾಕ್ತಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ರಿಂದ ಹಾಕಿದ ತಕ್ಷಣ ಎಳ್ಳುಗಳೆಲ್ಲ ಪಟ್ಪಟ ಅಂತ ಸಿಡ್ದು ಹೋಗ್ತಾಯಿದೆ. ಸೊ ಕೂಡಲೇ ನಾವೇನು ಮಾಡೋಣ, ಒಂದು 2ರಿಂದ 3 ಸೌಂಟ್ ಆಗುವಷ್ಟು ನಾವು ರೆಡಿ ಮಾಡಿಟ್ಕೊಂಡಂಥ ಹಿಟ್ಟನ್ನು ಇದಕ್ಕೆ ಬ್ಯಾಟರನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇಲ್ಲಿ ನನ್ನ ಪ್ಯಾನ್ ಸ್ವಲ್ಪ ಅಗಲ ಆಗಿದೆ, ಹಾಗಾಗಿ ನಾನೊಂದು 3 ಸೌಂಟ್ ಹಾಕ್ತಿದ್ದೀನಿ. ನೀವೇನಾದರೂ ಕಡಾಯಲ್ಲಿ ಮಾಡ್ಕೊಳ್ತಾ ಇದ್ದರೆ ಅಥವಾ ಪ್ಯಾನ್ ಚಿಕ್ಕದಾಗಿದ್ದರೆ ಒಂದು 2 ಸ್ಪೂನ್ ಹಾಕಿದರೆ 2 ಸೌಂಟ್ ಹಾಕಿದರೆ ಸಾಕಾಗುತ್ತೆ. ತುಂಬ ದಪ್ಪನೂ ಮಾಡ್ಕೊಳ್ಬಾರ್ದು, ಅಷ್ಟು ಚೆನ್ನಾಗಿ ಬರೋಲ್ಲ ಕ್ರಿಸ್ಪಿನೆಸ್ಸು. ಸೊ ನೀವು ನೋಡಿಕೊಂಡು ನಿಮ್ಗೆ ಯಾವ ಥರ ಇಷ್ಟ, ತುಂಬ ದಪ್ಪ ಬೇಕಾದರೆ ನೀವು ಸಣ್ಣ ಕಡಾಯಲ್ಲಿ ಸುಮಾರು ಒಂದೇ ಸರಿಗೆ ಎಲ್ಲ ಬ್ಯಾಟರ್ನೂ ಹಾಕ್ಕೊಳ್ಬೋದು. ನಾನು ತುಂಬ ದಪ್ಪ ಬೇಡ ಅಂತ ಇಲ್ಲಿ ಇಷ್ಟ ಹಾಕಿದ್ದೀನಿ ನೋಡಿ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೀವು ಗೊತ್ತಾಗುತ್ತೆ ನಿಮಗೆ ಬೆಂದರೂ ಕೂಡ ಅದು ಫುಲ್ ಟ್ರಾನ್ಸ್ಪರೆಂಟ್ ಕಲರ್ ಸಹ ಚೇಂಜ್ ಆಗಿರುತ್ತೆ. ಸೊ ಚೆನ್ನಾಗಿ ಬೆಂದ ಮೇಲೆ ನಿಧಾನವಾಗಿ ಕೇರ್ಫುಲ್ಲಿ ಇದನ್ನೇನು ಮಾಡಬೇಕು, ತೆಗೆದುಕೊಂಡು ಅದನ್ನು ಉಲ್ಟಾ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಅಲ್ಲಿ ಸಹ ಇನ್ನೊಂದು ಸೈಡ್ ಸಹ ನೀಟಾಗಿ ಬೇಯಿಸ್ಕೊಳ್ಬೇಕು. ಈಗ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಸೈಡಿಂದ ಆಯಿಲ್ ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಕಲಿಲ್ಲ, ಆಲ್ರೆಡಿ ಇದೆ ಸಾಕು ಅಂತ. ಸೊ ಹಾಕೋದ್ರಿಂದ ಏನಾಗುತ್ತೆ, ಆಯಿಲ್ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ನೋಡ್ತಿರ್ಬೋದು ಸೈಡಲ್ಲೆಲ್ಲ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ಇದು ಹೆಲ್ದಿನೂ ಆಗಿರುತ್ತೆ, ಹಾಗೆ ಟೇಸ್ಟ್ನೂ ತುಂಬಾ ಚೆನ್ನಾಗಿರುತ್ತೆ. ಈಸಿಯಾಗಿ ನಾವು ಮಾಡ್ಕೊಳ್ಬೋದು. ನೀವೇನಾದರೂ ಈ ಥರ ಬ್ರೇಕ್ಫಾಸ್ಟ್ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ, ರೆಸಿಪಿನ ಸೇವ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ನಿಧಾನಕ್ಕೆ ಆದಾದಮೇಲೆ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಬಿಸಿ ಬಿಸಿ ಇದ್ದಾಗ ಕೆಚಪ್ ಜೊತೆಗೆ ಬೇಕಾದರೂ ಸರ್ವ್ ಮಾಡ್ಬೋದು, ತಿನ್ಬೋದು. ಇಲ್ಲಾಂದರೆ ಚಟ್ನಿ ಇದ್ದರೆ ಚಟ್ನಿ ಜೊತೆ ಬೇಕಾದರೂ ನೀವು ತಿನ್ಕೊಳ್ಬೋದು. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ. ಮಕ್ಕಳಿಗೆ ಈ ಥರ ಕಟ್ ಮಾಡಿ ಇದಕ್ಕೆ ಟಿಫನ್ ಬಾಕ್ಸಿಗೆ ಅಥವಾ ಲಂಚ್ ಬಾಕ್ಸಿಗೆಲ್ಲ ಹಾಕ್ಕೊಟ್ರೆ ಅವರು ಸಹ ಇಷ್ಟಪಟ್ಟು ತಿಂತಾರೆ. ನೋಡಿ ಹೊರಗಡೆಯಿಂದ ಕ್ರಿಸ್ಪಿ ಇದೆ, ಒಳಗಡೆಯಿಂದ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.